ಒಂದು 90% ಮೇಲ್ ಬಂದಿದ್ದೀವಿ. ಬಟ್ ಇಲ್ಲಿ ಮಂಗಗಳು ಕಾಟ ಏನ್ ಮಾಡ್ತೀಯಾ? ಭಾಳ ತುದಿಗೆ ಹೋಗ್ಬೇಕಂದ್ರೆ ಭಾಳ ಟ್ರೆಕ್ಕಿಂಗ್ ಐತಿದು. ಪಿಕ್ಚರ್ ಕೂಡ ಗ್ಯಾರಂಟಿ ಹೆವಿ ಟಾಸ್ಕ್ ಐತಿ ಗುರು. ಹತ್ತಕ್ಕೂ ನೋಡಿ ರವಿವಾರ ಹೆಂಗ ಅನಿಸ್ತಾ ಇದೆ? ನಾನು ರೆಕಾರ್ಡ್ ಮಾಡಿ ನಾನು ಕುತ್ಕೊಂಡ್ರೆ ತೋರಿಸಿ ಹೆಂಗ್ ಕೂತಿದ್ದೀನಿ ನೋಡಿ ಅಲ್ಲಿ. ಖಾಲಿ ಐತೆ ನೋಡು. ಫೋನ್ ಹಿಂಗ್ ಇಟ್ಕೊಂಡು ಗೊತ್ತು, ನಾನು ಫುಲ್ಲಾಗೆ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಲೋ ಎವ್ರಿವನ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ದಯವಿಟ್ಟು ಕ್ಷಮಿಸಿ, ಹೆಂಗ್ರು ಧ್ವನಿ ಒಂಥರ ಇದೆ ನೋಡಿ. ನನಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ, ಸೊ ಧ್ವನಿ ಬೀತೋಗಿದೆ. 31 ದಿನ ಕಿರ್ಚಾಡಿ ಓಕೆನಾ. ಸೊ ಇವಾಗ ಟೈಮ್ ಎಷ್ಟಂದ್ರೆ ಎಲ್ಲಿ ಹೋಗ್ತೀವಿ ಅಂದರೆ ನಿಮಿಷ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಟೈಮ್ ಎಷ್ಟಾಗಿದೆ ಅಂತ. 6:23 ಇರೋ ಟೈಮ್ ಜಾಸ್ತಿ ಆಯಿತು. 6:23 ಆಗಿದೆ. ಇವಾಗ ನಾವು ಎಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ತಮಿಳಲ್ಲಿ ನೋಡಿ. ನಾವು ಇವಾಗ ಹೋಗ್ತಾ ಇರೋದು ಶಿವಗಂಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತೇಳಿ ನಾನು ನಿಮಗೆ ಮುಂದೆ ಹೋಗಿ ಗೌರ್ಮೆಂಟ್ ಪಾಳ್ಯದಲ್ಲಿ ತೋರಿಸ್ತೀನಿ ಯಾರ್ಯಾರು ನನ್ನ ಜೊತೆ ಇದ್ದಾರೆ ಅಂತ. ಮತ್ತು ಹೊಸ ವರ್ಷ ಹೆಂಗೆ ನಡೀತಿದೆ ಗುರು? ಎಲ್ಲ ಆರಾಮ? ನಮ್ಮಂತೂ 2 ದಿನ ಹೋಗಿ ಹುಷಾರಿಲ್ಲ ಅಂತ ಹೋಗಿಲ್ಲ ಡ್ಯೂಟಿಗೆ. ಗಂಟ್ಲು ಬಿದ್ದೋಗಿದೆ. ಎಲ್ಲಿ ಯಪ್ಪ. ಸೊ ಮುಂದೆ ಸಿಗ್ತೇನೆ ನಿಮಗೆ, ಸ್ವಲ್ಪ ಮುಖ ಫ್ರೆಶ್ ಆಗಲಿ. ಗೌರ್ಮೆಂಟ್ ಪಾಳ್ಯದಲ್ಲಿ ಟೀ ಕುಡಿಯೋಣಂತ ನಿಲ್ಸಿದ್ವಿ. ಬರ್ರಿ ಇಲ್ಲಿ. ಇವ್ರನ್ನ ನೀವು ಮುಂಚೆ ನೋಡಿರ್ತೀರ ನನ್ನ ವ್ಲಾಗು, ಅಂದರೆ ರೆಗ್ಯುಲರ್ ನೋಡ್ತಾ ಇದ್ರೆ ಏನು ಸಂಚಾರಿ ಸತೀಶ್ ಅಂತ ನೀವು ನೋಡಿರ್ಬೋದು. ಲಾಸ್ಟ್ ಟೈಮ್ ನಿಖಿಲ್ ಅವ್ರ ಜೊತೆ ಮೀಟಪ್ ಮಾಡಿದ್ವಲ್ಲ. ಇವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀರ ತಾನೆ? ಇವ್ರ ಜೊತೆ ಮೊದಲನೇ ಸರಿ ರೈಡ್ ಹೋಗ್ತಾ ಇರೋದು ನಾವು. ಅದು ಶಿವಗಂಗೆ ಬೆಟ್ಟಕ್ಕೆ. ನೀವು ನನ್ನ ಜೊತೆ ಫಸ್ಟ್ ಅಲ್ಲಿ ಅಲ್ಲ, ಅವತ್ತು ಮೀಟಪ್ ಆಗಿದ್ಮೇಲೆ ಮತ್ತೆ ಯಾವ ಹೋಗಿಲ್ಲ. ಹೌದು, ಅವತ್ತೇ ಲಾಸ್ಟ್, ಅವತ್ತೇ ಫಸ್ಟ್, ಅವತ್ತೇ ಲಾಸ್ಟ್. ಆಮೇಲೆ ಅಲ್ಲೇ ಎಷ್ಟೊಂದು 3 ತಿಂಗಳು ಆಯ್ತಲ್ಲ, ಜಾಸ್ತಿನೇ ಆಯ್ತಲ್ಲ. ಅವ್ರು ನಿಖಿಲ್ ಅವ್ರಂತರೂ, ನಿಖಿಲ್ ಬ್ರೋ ನೀವು ಏನ್ ಬ್ರೋ ಕೈಗೆ ಸಿಗ್ತಾ ಇಲ್ಲ ಮೆನ್ಷನ್ ಮಾಡ್ತೀನಿ ಅವರಿಗೆ. ಅವ್ರಂದ್ರು ನೋಡ್ಲಾಗ್ಬಿಟ್ಟಿದ್ದಾರೆ. ಇವ್ರು ಇವಾಗ ಸಿಗ್ತಾವ್ರೆ. ಅದು ಫಸ್ಟ್ ರೈಡು ನೋಡೋಣ. ಈ ಇಯರಲ್ಲಿ ಫಸ್ಟ್ ರೈಡ್ ಇದೆ, ಅದು ನಿಮ್ಮ ಜೊತೆ. ಟೀ ಇನ್ನೇನು ಹೇಳ್ತೀರಾ? ಎಣ್ಣೆ ಹೇಳ್ತೀರಾ ಸತೀಶ್ ಬ್ರೋ? ಎಣ್ಣೆ ಹೇಳ್ತೀರಾ? ಎಣ್ಣೆ ಅಪ್ಪ ನಮಗೂ ಇಷ್ಟ ಇಲ್ಲ. ಸೊ ಟೀ ಕುಡಿದು ಆಮೇಲೆ ಸಿಗ್ತೇನೆ. ಓಕೆ, ಟೀ ಕುಡ್ದಾಯ್ತು. ಸ್ಟೋರಿ ಅಪ್ಡೇಟು ನೀವು ನೋಡ್ಬೇಕ್ರಿ. ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ DM ಮಾಡಿ, ಹೋಗೋಣ ಅಲ್ಲಿ ಮಾಡ್ಬೋದು. ಅಲ್ಲಿ ಯಾರೇ ಮಾಡಿದ್ರು ರಿಪ್ಲೈ ಮಾಡ್ತೀನಿ. ಅದಕ್ಕೆ ಹೇಳಿ ಅಲ್ಲ ಇದು ಅದು DC ಚಾನಲ್ಲು, ಇದು ಟ್ರಿಬಲ್ ರೇಸ್ ಚಾನಲ್ ಅನ್ಕೊಂಡಿದ್ದೀರಾ? ಎಷ್ಟು ಜನ ಅನ್ನಕ್ಕೆ ರೇಸಿಂಗ್ ಅಂತೆ ಹೊಡಿಬೋದು, ಬಟ್ ಬೇಡ. ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ನಾವು ಇದ್ದೀವಿ. 45 ಕಿಲೋಮೀಟರ್ ಇದೆ ನಮ್ಮ ಏರಿಯಾದಿಂದ ಶಿವಗಂಗೆ. ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಖಾಲಿ ಐತೆ ನೋಡು. ವೆರಿ ಗುಡ್. ಆದರೂ ಇದಕ್ಕೆ
ಆಲ್ಮೋಸ್ಟ್ ಬಂದಿದ್ದೀವಿ, ನೋಡ್ಬೋದು. ಅದೇ ಬೆಟ್ಟ ಅನ್ಕೊಂತೀನಿ, ನನಗೆ ಆಕ್ಚುಲಿ ಗೊತ್ತಿಲ್ಲಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲೇ ಕಾಣ್ತಿದೆ. ಟೈಮು 7:45. ಮಂಜುಗಡ್ಡೆ ಇಷ್ಟೊತ್ತಾದ್ರೂ ಇಷ್ಟು ಮಂಜುಗಡ್ಡೆ ಐತಲ್ಲ ಅಂತೀರ ಅವರು. ಸೊ ಚೆನ್ನಾಗಿದೆ ಒಂಥರ ಗೊತ್ತ, ಬೆಳಗ್ಗೆನೆ ಅಲ್ವಾ. ಏನೋ ಅಲ್ಲಿ ಹೆಂಗಿದೆಯೋ ಏನೋ ಗೊತ್ತಿಲ್ಲ, ತುದಿಗೆ ಹತ್ತಬೇಕು. ಶಿವ ನೋಡಿ, ಅದೇ 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 ಅನ್ಕೊಂತೀವಿ ಪಕ್ಕ. ಏನದು ಅಲ್ವ, ಅದೇ ಅಯ್ಯೋ ನೋಡೋಣ, ಇನ್ನು ಹತ್ರ ಹೋಗ್ಸಿತ್ತು. ಹೆಂಗರು ಇದು ಹತ್ರ ಬರ್ತಿದ್ದಂಗೆ ಹೆಂಗ್ ಕಾಣ್ತೈತೆ. ಬಹಳ ತುದಿಗೆ ಹೋಗ್ಬೇಕಂದ್ರೆ ಬಹಳ ಟ್ರೆಕ್ಕಿಂಗ್ ಐತಿದು. ಪಿಕ್ಚರ್ ಕೂಡ ಗ್ಯಾರಂಟಿ. ಜಾಸ್ತಿ ಟ್ರೆಕ್ಕಿಂಗ್ ಇದ್ರೆ ಆಗಲ್ಲ ಬಿಡ್ರಿ, ಸುಸ್ತಾಗ್ಬಿಡುತ್ತೆ. ತುದಿಗೆ ಹೋಗ್ಬೇಕು ನಾವು, ತುದಿಗೆ. ನೋಡೋಣ ಏನ್ ಸೀನ್ ಇದೆಯೋ. ಹೆಂಗ್ ಕಾಣ್ತೈತೆ ಬೆಟ್ಟ. ಎಷ್ಟೋ ಜನ ಬಂದು ಹೋಗಿದ್ದಾರೆ, ನಾವು ಇವಾಗ ಬಂದಿದ್ದೀವಿ, ಇಷ್ಟು ವರ್ಷದಿಂದ ಬಂದೇ ಇಲ್ಲ. ಹೆಲ್ಮೆಟ್ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ, ಎಲ್ಲ ಅಂದ್ರೆ ಕಷ್ಟ. ಟೈಮ್ ಹೆಚ್ಚಾಗೋಯ್ತಾ? ಚಳಿ, ಅದೇ ರೀಸನ್ ಇದನ್ನೆಲ್ಲ ಹಾಕೊಂಡ್ ಬಂದಿರೋದು. ರಾಜ್ಕುಮಾರ ಪಾರ್ಕಿಂಗ್ ಟಿಕೆಟ್ ಆಯ್ತಾ? ಎಂಟ್ರಿದಾ? ವಾಹನಗಳ ಪ್ರವೇಶ ಶುಲ್ಕ ಅಂತ ಹಾಕಿದ್ದೀರಾ? ವಾಹನ ಪ್ರವೇಶ ಎಂಟ್ರಿ ಪಾರ್ಕಿಂಗ್ ಎಷ್ಟು? 15 ಇದೆ. ಬಂದಾಗ ಕೊಡ್ಬೋದಾ? 15 ರೂಪಾಯಿನಾ ಒಬ್ರಿಗ? ₹15 ಒಬ್ರಿಗೆ. ಗಾಡಿಗಳದಲ್ಲ, ಒಬ್ಬ ಮನುಷ್ಯಂಗೆ ಎಂಟ್ರಿಗೆ ₹15 ಟಿಕೆಟ್ ತಗೊಂತಿದ್ದಾರೆ. ಸಾಕು, ಪರವಾಗಿಲ್ಲ. ಅಣ್ಣ ಮೇಲೆ ಎಷ್ಟು ದೂರ ಆಯ್ತು ಹೋಗಕ್ಕೆ? 3? ಇವ್ರು 2 ಅಂದ್ರು, ಅವ್ನು ಯಾರೋ 1 ಕಿಲೋಮೀಟರ್ ಅಂದ, ಈಗಾಗಲೇ 3. ಅಪ್ ಅಂಡ್ ಡೌನು 6 ಕಿಲೋಮೀಟರ್ ಗುರು. ಸತ್ತೆ ಹೋಗ್ತೀನಿ ಹೋಗಿ ಬರೋ ಜೊತೆಗೆ. ಏನಾಗಲ್ಲ, ಬಂದಿದ್ದು ನೀವು ಹೆಂಗ್ ಬಾಯ್ ಅಲ್ಲ ಹಿಂಗಂದ್ರೆ ಹೆಂಗೆ? ನಾವ್ ಬೈಕಲ್ಲಿ ಓಡಾಡೋರಿಗೆ ನಡೆದ ಜಾಸ್ತಿ ಅಭ್ಯಾಸ ಇರಲ್ಲಲ್ರಿ, ಸುಸ್ತಾಗೋಗುತ್ತೆ. ಮಕಾಗತ್ತೆ ನಿಂತ್ಕೊಂಡಲ್ಲ. ನೀರ್ಗೀರ್ ತಗೊಳ್ರಿ. ಲಾಸ್ಟ್ ಟೈಮ್ ಅದು ಯಾವ್ದೋ ಬೆಟ್ಟಕ್ಕೆ ಹೋಗಿ, ಅಪ್ಪ ಬೇಡ, ನೀರಿಲ್ಲ ಏನಿಲ್ಲ, ಸುಸ್ತು. ತಿಂದವನ? ಸರಿ, ಸರಿ, ತಿಂಡಿ ತಿಂದ ಹೋಗೋಣ ಅಂತ. ಇವೆಲ್ಲ ಈಗ ಸದ್ಯಕ್ಕೆ ಇಲ್ಲೇ ಇರಲಿ, ಆಮೇಲೆ ಹಾಕೊಂಡು ಹೋಗೋಣ. ಇದು ಐಫೋನ್ದು ಚಾರ್ಜರ್ ನಿಲ್ಲಲ್ಲ ಊರು, ಅದಕ್ಕೆ ಹಿಡ್ಕೊಂಬರ್ಬೇಕೆಲ್ಲ ಎಮರ್ಜೆನ್ಸಿಗೆ. ಸೊ ಹೆಂಗೆ ಕಾಣ್ತಿದ್ದೀನಿ ಗುರು, ಹೊಸ ಫೋನು ನೋಡಿ, ಐಫೋನು. ಮಿರರ್ ಗಲೀಜಿದೆ. ಐಫೋನಲ್ಲಿ ಹೆಂಗೆ ಕಾಣ್ತಿದೆ, ಇಷ್ಟು ದಿನ MIL ಮಾಡ್ತಿದ್ದೆ, ಹೆಂಗೆ ಕಾಣ್ತಿದ್ದೋ ನಂಗಂದ್ರೂ ಗೊತ್ತಿಲ್ಲ. ಅಂದರೆ ಖರಾಬಾಗೆ ಕಾಣ್ತಿತ್ತು, ಚೆನ್ನಾಗಂದ್ರೂ ಕಾಣ್ತಿರ್ಲಿಲ್ಲ. ಇವಾಗ ಹೆಂಗೆ ಕಾಣ್ತಿದೆ ನೋಡಿ. ನಮ್ಮ ಸತೀಶ್ ಮದುವೆ ಗಂಡ ನಾನು ಕೇಳಿದ ಕ್ವಾಲಿಟಿ ರೀ, ನಾನು ಹೆಂಗೆ ಕಾಣ್ತಿದ್ದೀನಲ್ಲ. ಇನ್ನೊಂದ್ಸರಿ ಹೇಳ್ರಿ. 1 ಲಕ್ಷ ಸುಮ್ಮನೆನಾ? ಅಲ್ಲ, ಅದು ನಿಜ ಬಿಡಿ, ಕ್ವಾಲಿಟಿಗೋಸ್ಕರನೇ ತೊಗೊಂಡಿರೋದು. ಸೊ ಇದೇ ಎಂಟ್ರೆನ್ಸ್ ಗುರು, ಶಿವಗೆ ಎಂಟ್ರೆನ್ಸ್ ಇದೇನೆ. ಫೈನಲಿ ರೀಚ್ ಆಗಿದ್ದೀವಿ. ತಿಂಡಿ ತಿಂದ್ವಿ ನಾವು ಇಲ್ಲೇನೆ, ಚೆನ್ನಾಗಿತ್ತು ತಿಂಡಿ. ಬಂದವರು ಯಾರಾದರೂ ತಿನ್ಬೋದು, ಇಲ್ಲಿ ಸಗದಾಗಿತ್ತು. ಸೊ ಇದೇ ಎಂಟ್ರೆನ್ಸು. ಆ ಸೈಡಿಂದ ಮೇಲೆ ಹೋಗಬೇಕು, ತೆಳಗೆ ಮೇಲೆ ಅಪ್ ಆ್ಯಂಡ್ ಡೌನ್ ಸೇರಿ 6 ಕಿಲೋಮೀಟ್ರ್ ಅಂತೆ. ಒಂದು ಸೈಡ್ 3 ಕಿಲೋಮೀಟ್ರ್. ಬಾಗುರು ಹೋಗೋಣ ಇವಾಗ, ಗೊತ್ತಿಲ್ಲ ಏನು ಸೀನು. ಬನ್ರಿ, ರೆಕಾರ್ಡ್ ಮಾಡ್ತವ್ರೆ. ಬ್ಲರ್ ಏನಕ್ಕಾಯ್ತು? ಅಲ್ಲ ಏನು ಹಿಂಗೆ ಬರ್ತೈತಿ ಇದು, ಒಳ್ಳೆ ಸಿನಿಮ್ಯಾಟಿಕ್ ಶಾಟ್ ಅದು.
ಆಮೇಲೆ ಹಾಕೊಂಡೆ ಹೋಗಲ್ಲ ಚಪ್ಪಲಿ ಹಾಕೊಂಡು ಹೋಗ್ಬೋದು ಅಂತೆ. ಇವ್ರು ಆ್ಯಕ್ಚುಲಿ ಚಪ್ಪಲಿ ಎಲ್ಲ ಆಚೆ ಬಿಟ್ಟರು, ನಾನು ಹಾಕೊಂಡು ಹೋಗ್ತಿದ್ದೀನಿ. ಇದೇ ಎಂಟ್ರೆನ್ಸು. ಸೊ ಇಲ್ಲಿ ನೋಡಿ ಯಪ್ಪ, ಈ ಫೋನ್ ಈ ಜೇಬಲ್ಲಿ ಪವರ್ ಬ್ಯಾಂಕು, ಈ ಜೇಬಲ್ಲಿ ಇನ್ನೊಂದು ಫೋನು, ಬ್ಯಾಕ್ ಸೈಡ್ ಪರ್ಸು, ಕೈಯಲ್ಲಿ ಹೆಲ್ಮೆಟ್ಟು. ಹೆಂಗೆ ಗುರು ಇದು ಕಷ್ಟ ಆಯ್ತು. ಹೇಳಿ ಕೊಡ್ಸ್ಬಿಟ್ಟ ಇಲ್ಲ ಅಲ್ಲೇ ಕೊಡ್ಸ್ಬಾರ್ರಿ. ಪ್ಲೇಟಲ್ಲಿ ಹಾಕ್ಸ್ಕೊಳ್ಳಿ ಸತೀಶ್ವರ, ಪ್ಲೇಟಲ್ಲಿ ಹಾಕ್ಸ್ಕೊಳ್ಳಿ, ಪ್ಲೇಟ್ ತಂದು ಕೊಟ್ಬಿಡಿ. ಇವ್ರು ಆ್ಯಕ್ಚುಲಿ ಚೇಂಜ್ ಕೇಳ್ತಾಯಿದ್ರು, ಚೇಂಜ್ ಇಲ್ಲ ನಮ್ಮ ಹತ್ರ. ಮೇಲಿಂದ ಬಂದು ಕೊಡ್ತೀವಿ ಅಂದರೆ ಕೇಳಿಲ್ಲ. ಸೊ ಅದಕ್ಕೆ ಏನಾದ್ರು ಕೊಡ್ಸಪ್ಪ ಅಂದಕ್ಕೆ ನಮ್ಮ ಸತೀಶ್ ಅವರು ರೈಸ್ ತಗೊಂಬರೋಕೆ ಹೋಗಿದ್ದಾರೆ ಅವರಿಗೆ. ಸೊ ಹೆಂಗರು ಇಲ್ಲ ಒಂಥರ ಆಗೋಯ್ತು ನನಗೆ. ನೋಡಿ ಯಪ್ಪ ಓಯ್ ಶಟ್. ಫುಲ್ ಟ್ರೆಕ್ಕಿಂಗು 3 ಕಿಲೋಮೀಟ್ರು ಒಂದು ಸೈಡ್ ಅಂದರೆ ಏನು ತಮಾಷೆ ಅಲ್ಲ ಗುರು. ಪಿಕ್ಚರ್ ಬಿಟ್ಟು ಹೋಗುತ್ತೆ ಅದಂತೂ ಗ್ಯಾರಂಟಿ. ಜಯ ಆಂಜನೇಯ. ಇಲ್ಲೇ ವೆಯ್ಟ್ ಮಾಡೋಣ, ಅವ್ರು ತಾಗಡೆ ಹೋಗಿದ್ದಾರೆ, ಬಂದಮೇಲೆ ಹೋದ್ರೆ ಆಯ್ತು. ಮೇಲೆ ಕ್ವಾಲಿಟಿ ಹೆಂಗಿದೆ ಗುರು? ಐಫೋನಲ್ಲಿ ರೆಕಾರ್ಡ್ ಮಾಡ್ತಿರೋದು ನಾನು. ಆ್ಯಕ್ಚುಲಿ ನಿಜ ಹೇಳ್ತೀನಿ, ನನ್ನ ಲೈಫಲ್ಲಿ ನಾನು ಯಾವಾಗ ಐಫೋನ್ ತೊಗೊಂಡೇ ಇರಲಿಲ್ಲ. ಇದೇ ಮೊದಲನೇ ಬಾರಿ ನಾನು ಐಫೋನು ತೊಗೊಂಡಿದ್ದು, ಯೂಸ್ ಮಾಡಿದ್ದೆ. ನಾನು ಐಫೋನ್ 11 ಒಂದು ಮಂತ್ ಅಲ್ಲ 15 ದಿವಸ, ಕರೆಕ್ಟ್ 15 ದಿವಸ ಯೂಸ್ ಮಾಡಿದ್ದೆ. ಮತ್ತು ಐಫೋನ್ 6s ಅದೊಂದು ವಾರ ಯೂಸ್ ಮಾಡಿದ್ದೆ. ಇದು ಬೇರೆಯವ್ರದ್ದು ಯಾವುದೋ ರೀಸನಿಂದ ನನ್ನ ಹತ್ರ ಬಂದಿತ್ತು, ಸೊ ಯೂಸ್ ಮಾಡಿದ್ದೆ. ಇವಾಗ ನಾನು ಕೊಟ್ಟು ತಗೊಂಡಿರೋದು ಇದೊಂದೇ. ಸೊ ಐ ಆಮ್ ಹ್ಯಾಪಿ. ತುಂಬ ಖುಷಿಯಾಗುತ್ತೆ ಐಫೋನ್ ನನ್ನ ಹತ್ರನೂ ಇದೆ ಅಂತ. ಕ್ವಾಲಿಟಿಗೋಸ್ಕರ ಅಷ್ಟೇ ನಾನು ತೊಗೊಂಡಿರೋದು, ಕ್ಯಾಮ್ರಾ ಚೆನ್ನಾಗಿರುತ್ತೆ ಅನ್ನೋದು ಒಂದೇ ರೀಸನ್. ಸೊ ಅವ್ರು ಬರ್ತಾವ್ರೆ, ಹೋಗೋಣ ಮೇಲೆ. ಎಷ್ಟಿದೆ ಗೊತ್ತಾಗ 105 ಇದೆ. ಏನು ಮೆಟ್ಲ? ಹಾಂ, ಒಂದು 100 ಬಂದಿದ್ದೀವಿ ನಾವು. ಇಲ್ಲ 100 ಬಂದಿಲ್ಲ. ತಮಾಷೆ ಮಾಡ್ತಿದ್ದೀರಾ? ಇನ್ನೂ ಬಂದಿಲ್ಲ 100 ಬಂದಿದ್ದೀವಿ. ಇಲ್ಲ ನೋಡಿ, ಅಯ್ಯಪ್ಪ ಇದೇನ್ರಿ ಇದು ಸ್ಟ್ರೈಟ್ ಐತೆ, ಮೇಲ್ಗಡೆ ಹಂಗೆ ಸ್ಟ್ರೈಟ್ ಇದೆ. ಕಲ್ಲಿಂದ ಕೆತ್ತಿರೋದು ಬಸವಣ್ಣ. ಫುಲ್ಲು ಒಂದೇ ಕಲ್ಲು. ಎಷ್ಟು ದೊಡ್ಡದಿದೆ, ಮಸ್ತಾಗೈತೆ. ಏನಿದು ಎಮ್ಮೆ ಬಸವಣ್ಣ ಅಂತಂದ್ರು. ಎಮ್ಮೆ ಬಸವಣ್ಣನಾ? ನೋಡಿ ಇಲ್ಲಿ ಹಾಕಿದ್ದಾರೆ. ಎಲ್ಲಿ ನೋಡಿ ಮಣ್ಣಲ್ಲಿ ಕೆತ್ತಿದ್ದಾರೆ. ಹೆಂಗ್ ಗುರುದು? ಮಣ್ಣ ಬಸವಣ್ಣ. ಕಲರಾ? ಕಲರ್ ಹಾಕಿ ನೋಡಿ ಬ್ರೋ, ನೋಡಿ ಎಷ್ಟು ಚಿಕ್ಕದು ಕಾಣ್ತೀನಿ ಅಣ್ಣ. ಎಷ್ಟು ಚಿಕ್ಕದು ಕಾಣ್ತೀನಿ. ಹೌದೌದು, ಭಾಳ ದೊಡ್ಡದೈತೆ ಬರ್ರಿ, ಗೊತ್ತಾಗಲ್ವಾ? ನೋಡಿ ಮಸ್ತಾಗೈತಲ್ಲ. ಸೊ ಮೇಲೆ ಅವನ ಅಪ್ಪ ಹಿಂಗೆ ನೋಡಿದ್ರು ಸೀದಾ ಸ್ಟ್ರೈಟ್ ನಿಂತಿದೆ. ಅಯ್ಯ ರೀ ಪಿಕ್ಚರ್ ಬಿಟ್ಟೈತೆ ನಂದು. ಎಷ್ಟು ಮೀಟ್ರ್ ಬಂದಿವಿ ಇವಾಗ? ಮೋಸ್ಟ್ಲಿ ಬಂದಿರ್ಬೋದು ಒಂದು 100. ಇವಾಗ ಆಗಿರ್ಬೋದು 100 ಪಕ್ಕ. 100 ಆಗಿರ್ಬೇಕಾ? ಹಾಂ ಬ್ರೋ. ಇಲ್ಲಿಗೆ ಎಂಡ್ ಅಂದರೆ ಮತ್ತೆ 95 ಬಂದಿದ್ದೀವಿ ಅಷ್ಟೇ. ಹೆಂಗೆ ಸ್ಟ್ರೈಟ್ ಐತೆ ನೋಡಿ ಇದು. ನಮ್ಮಿಬ್ರು ಅಳ್ತಾ ಮಾಡಿ ಹೆಂಗೆ ಕಾಣ್ತಿದ್ದೀನಿ ನಿಮಗೆ. ಬೆಟ್ಟಕ್ಕೆ ದಾರಿ, ಲೆಫ್ಟ್ ಸೈಡು. ಕಾಪಾಡಿ, ಸ್ವಚ್ಛತೆನೂ ಕಾಪಾಡಿ. ಹಾಯ್ ಹಲೋ ಮಗನ, ಫೋನ್ ಕಿಸ್ಕೊಂಡು ಹೋದಿದ್ದು, ಫೋನ್ ಕಿಸ್ಕೊಂಡು ಹೋದಿತ್ತಪ್ಪ. ಹಲೋ, ಎಲ್ಲಿ ಹೋಗ್ತಿದ್ಯಾ? ಹಲೋ,
ಯಪ್ಪ ನಾನು ಅದಕ್ಕೆ ಎದುರಿಸೋದಲ್ಲ ಅದೇ ನನಗೆ ಎದುರಿಸೋಣ ಹೋಗ್ಬಿಡುತ್ತೆ ಏನ ಹೋಯ್ತದು ಗುರಾಯಿಸ್ ನೋಡ್ತಾ ಇದ್ದದು ಹೋಗ್ತಾ ಇಲ್ಲ ಮಾತಾಡ್ಸೋದಕ್ಕೆ ನನ್ನ ಹೆಸರು ಸತೀಶ್ ಅಂತೇಳಿ ನಿಮ್ಮ ಹೆಸರು ಏನಾದ್ರು ಗೊತ್ತಾ ಫೋನ್ ಮಾತ್ರ ಕಸ್ಕೊಂಡ್ಬೇಡ 40,000 ಫೋನ್ ಜೀವನನೇ ಅದ್ರಲ್ಲಿ ಐತೆ ಅನ್ಬೇಕು ಬಾಯ್ ನೀವೇನೋ ಮಾತಾಡಿಸ್ತಾ ಇಲ್ಲ ಎಲ್ರು ಬಿಜಿ ಅವ್ರೆ ಬಿಜಿ ಅವರೇ